ಮಾತಾಡಿ. ಸೊ ಲೈವಲ್ಲಿ ತಗೋತಾ ಇರ್ಬೋದು. ಸಣ್ಣದ ಸ್ಲೋ ಇಡು ಮಗ, ಸ್ಲೋ ಬಟನ್ ಚಿತ್ರ ಮಾಡಿ ಚಿತ್ರ ಮಾಡಿ ನೋಡಿ. ಕೈ ದೂರ ದೂರ ಸ್ವಲ್ಪ ಸೈಡ್ ಆಗ್ರಿ. ಸಾವಕಾಶ. ಹಾಂ ಒಟ್ಟು ಬಡ್ಡಿ ಕೊಡು, ಬಡ್ಡಿ ಕೊಡು, ಬಡ್ಡಿ ಬಡ್ಡಿ ಕೊಡು. ನಿಮ್ಗೆ ಒಂದು ಸಲ ಗ್ರಿಪ್ ಸಿಗ್ಬೇಕಷ್ಟೇ. ಇದೊಂದು ಸಲ ನಿಮ್ಗೆ ಹಿಡಿದು ಬಿಟ್ಟು ಹಾಕತ್ತೆ ಅದು. ಹಾಂ ಅಷ್ಟು ಹಿಡಿಬೇಕು. ವಾಜ್ಯ ಹಾಕಿರ್ತೈತೆ ಅದು. ಹಾಂ ಇನ್ನೂ ಸ್ವಲ್ಪ ಕೆಳಗೆ ಹಿಡಿದ್ರಿ. ಹಾಂ ಸೊ ಇವತ್ತು ಲೈವನ್ನು ಕೊಡ್ತಾ ಇದ್ದೀವಿ, ನೋಡ್ಬೋದು. ನಮ್ಮ ಒಂದು ಭತ್ತದ ನಾಡದಲ್ಲಿ ನಾವು ಇದ್ದೀವಿ, ನೋಡ್ತಾ ಇರ್ಬೋದು. ಲೈವನ್ನು ಇವತ್ತು ನಮ್ಮ ಗ್ರೇಟ್ ಮಲ್ಲಣ್ಣ ಸರ್ ಹೊಲದಲ್ಲಿ ಹಾಕ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಲೈವನ್ನು ತೋಟದಲ್ಲಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ನಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗಿ ನಾವೇ ಹೇಳ್ಕೊಡ್ತಾ ಇರೋದು. ಈ ಒಂದು ಹೊಲಕ್ಕೆ ನಾವು ಇವತ್ತು ಕೊಡ್ತಾ ಇರುವಂಥದ್ದು ಲೈವ್ ನೋಡ್ಬೋದು ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ಹೊಲಕ್ಕೆ ನಾವು ಕೊಡ್ತಾ ಇರುವಂಥದ್ದು. ಈ ಕಡೆ ಬಿಟ್ರೇನಲ್ಲ ನೀವು. ಹಾಂ ಏನೋ ಲೇಟ್ ಆಗಲಿ, ಬಟ್ ಪಕ್ಕ ಆಗ್ಬೇಕು. ಹಾಂ ಸ್ವಲ್ಪ ಕೆಳಗೆ ಹಿಡಿಬೇಕು. ಹಾಂ ರೈಟ್, ಹಂಗೆ ಹೊಡಿಬೇಕು ನೋಡ್ರಿ. ಭಾಳ ಮ್ಯಾಲೆ ಬರಬಾರ್ದು. ಸೊ ಇವತ್ತು ನೋಡ್ತಾ ಇರ್ಬೋದು ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟು ತುಂಬ ರಿಸಲ್ಟ್ ಬರುವಂಥದ್ದು. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಹಾಕ್ತಾಯಿದ್ದೀವಿ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಗೆ ತುಂಬ ಖುಷಿ ಆಗುತ್ತೆ. ನಮಗೆ ಮೊದಲನೆಯ ಒಂದು ಇಲ್ಲಿ ಭತ್ತಕ್ಕೆ ಕೊಡ್ತಾ ಇರೋದು. ಕಾಲು ಜಾರ್ತಾವು. ಗುಡ್ ಮಾರ್ನಿಂಗ್ ಸರ್. ಈ ನಮ್ಮ ವಿಡಿಯೋ ಮುಖಾಂತರ ನಮ್ಮ ಮಲ್ಲಣ್ಣ ಸರ್ನ ಎರಡು ಮಾತು ಮಾತಾಡಿಸ್ತೀನಿ. ಮಲ್ಲಣ್ಣ ಸರ್, ಇದು ಸರ್ಕಾರಿ ಗೊಬ್ಬರ ಹಾಕಿದಿರಿ, ನಮ್ಮದು ವಿಕ್ಟ್ರಿ ಕಂಪ್ನಿದು ಹಾಕಿದಿರಿ ಒಂದು ಹೊಲಕ್ಕೆ. ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಅನ್ಸ್ಯದ್ರಿ? ಹೌದ್ರಿ. ಅಂದ್ರೆ ಸರ್ಕಾರಿ ಗೊಬ್ಬರ ಬಿಟ್ಟು ನಮ್ಮದು ವಿಕ್ಟ್ರಿ ಕಂಪ್ನಿದು ಹಾಕಿದ್ದಕ್ಕೆ ಗುಣ ಅನಿಸ್ಯದ್ರಿ. ನೀವು 20 ಚೀಲ ಹಾಕ್ತಿದ್ರಿ, ಅದ್ರಾಗ ಏನದ 5 ಚೀಲ ಹಾಕಂತ ಹೇಳಿದೆವು. ಅದಕ್ಕನ್ನದ ಒಪ್ಪಿಗೆ ಕೊಟ್ಟು ಈಗ 2 ಚೀಲ ಹಾಕಿದ್ರಿ. ಈ ಥರ ಬಂದದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಲೀಡರ್ಸ್. ಗುಡ್ ಮಾರ್ನಿಂಗ್ ಸರ್.